ಒಂದ್ಸಲ ಯೋಚ್ನೆ ಮಾಡಿ ನೋಡಿ, ಒಂದು ಸಮಾಜ ತನ್ನ ಸ್ಮರಣ ಶಕ್ತಿನೇ ಸಂಪೂರ್ಣವಾಗಿ ಕಳ್ಕೊಂಡ್ರೆ ಏನಾಗ್ಬಹುದು? ಅಬ್ಬಾ, ಅದು ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಸ್ಮರಣಶಕ್ತಿ ಇಲ್ಲ ಅಂದ್ರೆ ಮುಂದಿನ ದಾರಿನೇ ಇರಲ್ಲ. ಕರೆಕ್ಟ್. ಅಂದ್ರೆ ಒಬ್ಬ ವ್ಯಕ್ತಿ ಆಕಸ್ಮಿಕವಾಗಿ ಬೆಂಕಿನ ಮುಟ್ಟಿ ಸುಟ್ಕೊಂಡಾಗ ಅವನು ಮೆದುಳು ಆ ನೋವನ್ನ ಶಾಶ್ವತವಾಗಿ ನೆನಪಿಟ್ಕೊಳ್ಳುತ್ತೆ ಅಲ್ವಾ? ಮುಂದಿನ ಬಾರಿ ಅವನು ಬೆಂಕಿಯತ್ರ ಹೋದಾಗ ಆ ನೆನಪು ಅವನಿಗೆ ಎಚ್ಚರಿಕೆ ಕೊಡುತ್ತೆ. ಒಂದು ವೇಳೆ ಆ ಸ್ಮರಣ ಶಕ್ತಿನೇ ಇಲ್ಲ ಅಂದಿದ್ರೆ ಅವನು ಪದೇ ಪದೇ ಬೆಂಕಿಗೆ ಕೈ ಹಾಕಿ ಸುಟ್ಕೊಳ್ತಲೇ ಇರ್ತಿದ್ದ. ಖಂಡಿತ. ಹೌದು. ಇತಿಹಾಸ ಅಂದ್ರೆ ಬೇರೇನೂ ಅಲ್ಲ, ಅದು ಇಡೀ ಮಾನವ ಸಮಾಜದ ಸ್ಮರಣ ಶಕ್ತಿ ಇದ್ದ ಹಾಗೆ. ಹಿಂದಿನ ತಲೆಮಾರುಗಳು ಮಾಡಿದ ತಪ್ಪುಗಳು, ಸಾಧಿಸಿದ ಗೆಲುವುಗಳು ಮತ್ತೆ ಅವರು ಸವೆಸಿದ ಹಾದಿಯ ಕರಾರುವಕ್ಕಾದ ದಾಖಲೆ ಇದು. ನಮ್ಮ ಇಂದಿನ ಈ ಆಳವಾದ ಅಧ್ಯಯನದ ಗುರಿ ಕೂಡ ಇದೇ ಆಗಿದೆ. ಅಂದ್ರೆ ಕೇವಲ ಒಂದು ಏಕಕೋಶ ಜೀವಿಯಾಗಿ ಶುರುವಾದ ಜೀವಿ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಿದ್ದ ಬೇಟೆಗಾಡನಾಗಿ ಆಮೇಲೆ ಬೃಹತ್ ಸಾಮ್ರಾಜ್ಯಗಳನ್ನ ಕಟ್ಟುವ ಹಂತಕ್ಕೆ ಹೇಗೆ ಬೆಳೆದ ಅನ್ನೋದನ್ನ ನಾವು ಬಿಡಿಸಿ ನೋಡುತ್ತಿದ್ದೀವಿ. ನಿಖರವಾಗಿ. ಇತಿಹಾಸ ಅಂದ್ರೆ ಕೇವಲ ಯುದ್ಧಗಳು ಮತ್ತೆ ರಾಜರುಗಳ ಪಟ್ಟಿಯಲ್ಲ, ಅದು ಮನುಷ್ಯನ ವಿಕಾಸದ ರೋಚಕ ಪ್ರಯಾಣ. ಈ ಮೂಲ ದಾಖಲೆಗಳನ್ನ ನೋಡಿದಾಗ ನಮ್ಗೆ ಅರ್ಥ ಆಗೋದು ಅದೇ. ನೀವು ಪೊಟ್ಟ ಆ ಬೆಂಕಿಯ ಉದಾಹರಣೆ ಇದೆಯಲ್ಲ, ಅದು ಇತಿಹಾಸದ ಮೂಲ ಉದ್ದೇಶನ ಬಹಳ ಚೆನ್ನಾಗಿ ಕಟ್ಟಿಕೊಡುತ್ತೆ. ಆದರೆ ನಾವಿಲ್ಲಿ ಒಂದು ಪ್ರಮುಖ ವಿಷಯನ ಅರ್ಥ ಮಾಡ್ಕೊಳ್ಬೇಕು. ನಾವು ಕೇಳುವ ಎಲ್ಲಾ ಹಳೆಯ ಕಥೆಗಳು ಇತಿಹಾಸ ಆಗ್ಬಿಡಲ್ಲ. ಹೌದು, ಕಥೆ ಬೇರೆ, ಇತಿಹಾಸ ಬೇರೆ. ಎಕ್ಸಾಕ್ಟ್ಲಿ. ನಮ್ಮ ಈ ಅಧ್ಯಯನದ ಮೂಲ ದಾಖಲೆಗಳಲ್ಲಿ ಗ್ರೀಕ್ ದೇಶದ ಇತಿಹಾಸಕಾರ, ಇತಿಹಾಸದ ಪಿತಾಮಹ ಅಂತಾನೆ ಕರೆಯದ ಹೆರಡೋಟಸ್ನ ಅತ್ಯದ್ಭುತವಾದ ಒಂದು ಸೂತ್ರನ ಉಲ್ಲೇಖಿಸಿದ್ದಾರೆ. ಓಹೋ, ಏನದು ಸೂತ್ರ? ಅವನ ಪ್ರಕಾರ ಒಂದು ಘಟನೆಯನ್ನ ಇತಿಹಾಸ ಅಂತ ಕರಿಬೇಕು ಅಂದ್ರೆ ಅದರಲ್ಲಿ 4 ಅಂಶಗಳು ಕಡ್ಡಾಯವಾಗಿ ಇರಲೇಬೇಕು. ಒಂದು, ನಿರ್ದಿಷ್ಟ ಘಟನೆ, ಅದು ನಡೆದ ನಿಖರವಾದ ಕಾಲ, ನಿರ್ದಿಷ್ಟ ಸ್ಥಳ, ಮತ್ತೆ ಅದರಲ್ಲಿ ಭಾಗಿಯಾದ ನಿರ್ದಿಷ್ಟ ವ್ಯಕ್ತಿ ಅಥವಾ ಸಮುದಾಯ. ಅಂದ್ರೆ ಘಟನೆ, ಕಾಲ, ಸ್ಥಳ ಮತ್ತೆ ವ್ಯಕ್ತಿ, ಈ 4 ಅಂಶಗಳು ಒಟ್ಟಿಗೆ ಇರಬೇಕು. ಹೌದು. ಇದರಲ್ಲಿ ಕಾಲ ಅಥವಾ ಸ್ಥಳದ ನಿಖರತೆ ಸ್ವಲ್ಪ ತಪ್ಪಿದರೂ ಕೂಡ ಅದು ಕೇವಲ ಒಂದು ರೋಚಕ ಕಥೆಯಾಗುತ್ತೆ ಅಥವಾ ಪುರಾಣ ಆಗುತ್ತೆ. ಆದರೆ ಎಂದಿಗೂ ಇತಿಹಾಸ ಆಗಲ್ಲ. ಇತಿಹಾಸ ಅನ್ನೋದು ಸಾಕ್ಷ್ಯಾಧಾರಗಳ ಮೇಲೆ ನಿಂತಿರೋ ಒಂದು ಕನ್ನಡಿ. ಕಥೆ ಮತ್ತೆ ಇತಿಹಾಸದ ನಡುವಿನ ಆ ಗೆರೆ ಬಹಳ ಸ್ಪಷ್ಟವಾಗಿದೆ. ಸಾಕ್ಷ್ಯಾಧಾರಗಳಿಲ್ಲದೆ ಇತಿಹಾಸ ಇಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತಿರೋ ವಿಷಯನೇ. ಆದ್ರೆ ಇಲ್ಲೊಂದು ದೊಡ್ಡ ತಾತ್ವಿಕ ಪ್ರಶ್ನೆ ಎದುರಾಗುತ್ತೆ. ಯಾವ ಪ್ರಶ್ನೆ? ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದೆ ಏನಾಯ್ತು ಅಂತ ನಮ್ಗಿವತ್ತು ಹೇಗೆ ನಿಖರವಾಗಿ ಗೊತ್ತಾಗುತ್ತೆ? ಯಾಕಂದ್ರೆ ಆಗ ಯಾವ ಕ್ಯಾಮ್ರಾಗಳು ಇರ್ಲಿಲ್ಲ, ಯಾರೂ ಬರ್ದಿಟ್ಟಿಲ್ಲ. ನಿಜ, ಯಾರೂ ಕೂತು ಬರ್ದಿಡೋಕ್ ಹೋಗಿಲ್ಲ. ಅಲ್ಲಿಗೆ ಪುರಾತತ್ವಶಾಸ್ತ್ರಜ್ಞರ ಪಾತ್ರ ಶುರುವಾಗುತ್ತೆ. ಹೌದು. ನಮ್ಮ ದಾಖಲೆಗಳನ್ನ ಗಮನಿಸಿದಾಗ ಈ ಪುರಾತತ್ವಶಾಸ್ತ್ರಜ್ಞರ ಕೆಲಸ ಎಷ್ಟು ಸೂಕ್ಷ್ಮವಾದದ್ದು ಅಂತ ಅರ್ಥ ಆಗುತ್ತೆ. ಅವರು ಕೇವಲ ನೆಲನ ಅಗೆಯಲ್ಲ, ಭೂಮಿಯ ಪದರಗಳನ್ನ ಅಂದ್ರೆ ಮಣ್ಣಿನ ಸ್ತರಗಳನ್ನ ಅತ್ಯಂತ ವೈಜ್ಞಾನಿಕವಾಗಿ ಓದ್ತಾರೆ ಅಲ್ವಾ? ಖಂಡಿತ. ಅವರು ಗತಕಾಲದ ಪತ್ತೆದಾರರು ಇದ್ದ ಹಾಗೆ. ಆ ಬ್ರಷ್, ಕರಣೆ, ಚಾಕುವಿನಂತಹ ಚಿಕ್ಕ ಚಿಕ್ಕ ಉಪಕರಣಗಳನ್ನು ಬಳಸಿ ಭೂಮಿಯ ಆಳದಲ್ಲಿರೋ ಮಡಕೆ ಚೂರು, ನಾಣ್ಯ ಅಥವಾ ಒಂದು ಸಣ್ಣ ಎಲುಬನ್ನ ಹೊರತೆಗೆಯೋ ಪ್ರಕ್ರಿಯೆ ಇದೆಯಲ್ಲ, ಅದು ಅಕ್ಷರಶಃ ಒಂದು ಅಪರಾಧದ ಸ್ಥಳದಲ್ಲಿ ಸಾಕ್ಷ್ಯ ಕಲೆ ಹಾಕುವ ಡಿಟೆಕ್ಟಿವ್ ಕೆಲಸ ತರಾನೇ ಇದೆ. ಹೌದು, ಡಿಟೆಕ್ಟಿವ್ ಕೆಲ್ಸನೇ. ಭೂಮಿಯ ಪದರಗಳು ಎಷ್ಟೊಂದು ಆಳಕ್ಕೆ ಹೋಗ್ತೋ ಅಷ್ಟು ಹಳೆಯ ಕಾಲದ ರಹಸ್ಯಗಳನ್ನ ಅವು ಬಿಟ್ಕೊಡ್ತವೆ. ಇತಿಹಾಸನ ಪುನರ್ನಿರ್ಮಿಸಲು ಮುಖ್ಯವಾಗಿ 2 ಬಗೆಯ ಆಧಾರಗಳನ್ನು ಬಳಸ್ತಾರೆ. ಸಾಹಿತ್ಯ ಆಧಾರಗಳು ಮತ್ತೆ ಪುರಾತತ್ವ ಆಧಾರಗಳು ಅಲ್ವಾ? ಕರೆಕ್ಟ್. ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ದಾಖಲೆಗಳು ಮತ್ತು ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬಂದ ಮೌಖಿಕ ಸಾಹಿತ್ಯ ಸೇರಿವೆ. ಮತ್ತೊಂದು ನೀವು ವಿವರಿಸಿದ ಆ ಪುರಾತತ್ವ ಆಧಾರಗಳು. ಈ ಉತ್ಖನನದಲ್ಲಿ ಸಿಗುವ ಸ್ಮಾರಕಗಳು, ಶಾಸನಗಳು, ಭೌತಿಕ ವಸ್ತುಗಳು ಇವೆಲ್ಲ ಇತಿಹಾಸದ ಮೌನ ಸಾಕ್ಷಿಗಳು. ಇವುಗಳನ್ನೇ ಕಾಲಾನುಕ್ರಮದಲ್ಲಿ ಜೋಡಿಸ್ತಾರೆ. ಹೌದು. ಭೌತಿಕ ಸಾಕ್ಷಿಗಳನ್ನ ಒಂದಕ್ಕೊಂದು ಜೋಡಿಸಿ ಒಂದು ನಿರ್ದಿಷ್ಟ ಕಾಲಾನುಕ್ರಮದಲ್ಲಿ ತರೋಕೆ ಈ ಕಾಲಗಣನೆನ ಬಳಸ್ತಾರೆ. ಜೀಸಸ್ ಕ್ರಿಸ್ತನ ಜನನನ ಕೇಂದ್ರವಾಗಿಟ್ಕೊಂಡು ಸಾಮಾನ್ಯ ಶಕ ಪೂರ್ವ ಮತ್ತೆ ಸಾಮಾನ್ಯ ಶಕ ಅಂತ ಇತಿಹಾಸನ ವಿಂಗಡಿಸಿದ್ದಾರೆ. ಈ ಕಾಲಗಣನೆ ಮತ್ತೆ ಆಧಾರಗಳ ಬಗ್ಗೆ ವಿಶ್ಲೇಷಿಸುತ್ತಿರುವಾಗ ಈ ದಾಖಲೆಗಳಲ್ಲಿರೋ ಒಂದು ಅಂಕಿಅಂಶನ ನೋಡಿ ನನಗೆ ನಿಜಕ್ಕೂ ಶಾಕ್ ಆಯ್ತು. ಇದು ಇತಿಹಾಸದ ಬಗ್ಗೆ ನಮಗಿರೋ ದೃಷ್ಟಿಕೋನವನ್ನೇ
ಆ, ಸಂಪೂರ್ಣವಾಗಿ ಪ್ರಶ್ನಿಸುವಂಥದ್ದಿದೆ. ಯಾವ ಅಂಕಿಅಂಶ? ಮಾನವನ ಒಟ್ಟು ಇತಿಹಾಸದ ಬರೋಬ್ಬರಿ 99.6 ಭಾಗದಲ್ಲಿ ಅಂದ್ರೆ 99.6% ಭಾಗದಲ್ಲಿ ಮನುಷ್ಯನಿಗೆ ಅಕ್ಷರ ಜ್ಞಾನನೇ ಇರ್ಲಿಲ್ಲ. ನಿಜ, ಇದು ನಂಬೋಕ್ಕೆ ಕಷ್ಟ ಆದ್ರೂ ಸತ್ಯ. ಅಂದ್ರೆ ಇವತ್ತು ನಾವು ಶಾಲೆಗಳಲ್ಲಿ ಓದ್ತಿರುವ ರಾಜರುಗಳ ಬಗ್ಗೆ ಹೆಮ್ಮೆ ಪಡುತ್ತಿರೋ ಇತಿಹಾಸ ಇದೆಯಲ್ಲ, ಅದು ಕೇವಲ 0.4% ಭಾಗ ಮಾತ್ರ. ಆ ದೀರ್ಘಕಾಲದ ಅಕ್ಷರವಿಲ್ಲದ ಆ 99.6% ಸಮಯನ ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಹೌದು, ನಾವು ಕೇವಲ ಅಕ್ಷರಗಳಿರೋ ಇತಿಹಾಸದ ಆ ಸಣ್ಣ ತುಣುಕಿನ ಬಗ್ಗೆನೇ ಹೆಚ್ಚು ಗಮನ ಕೊಡ್ತಿದೀವಿ ಅನ್ಸುತ್ತೆ. ಖಂಡಿತ. ಮಾನವನ ಅಸಲಿ ಅಸ್ತಿತ್ವದ ಹೋರಾಟನ ನಾವು ಕಡೆಗಣಿಸ್ತಿದೀವಿ ಅನಿಸ್ತಿಲ್ಲ. 100% ನಿಜ. ನೀವು ಹೇಳಿದ ಈ ಅಂಶನೇ ಇತಿಹಾಸದ ಅಧ್ಯಯನದಲ್ಲಿ ಅತಿ ದೊಡ್ಡ ಸವಾಲ್. ಮಾನವನ ವಿಕಾಸದ ಅತಿ ದೊಡ್ಡ ಮತ್ತೆ ಕಠಿಣವಾದ ಹೋರಾಟ ನಡೆದಿರೋದೇ ಆ ಬರಹ ಇಲ್ಲದ ಕಾಲದಲ್ಲಿ. ಹಾಗಾಗಿಯೇ ಇತಿಹಾಸಕಾರರು ಇದನ್ನ ವಿಂಗಡಿಸಿದ್ದಾರೆ ಅಲ್ವಾ? ಹೌದು. ಈ ವಾಸ್ತವದ ಆಧಾರದ ಮೇಲೆಯೇ ಗತಕಾಲನ 3 ಪ್ರಮುಖ ಘಟ್ಟಗಳಾಗಿ ವಿಂಗಡಿಸ್ತಾರೆ. ಮೊದಲನೇದು ಪ್ರಾಗೈತಿಹಾಸಿಕ ಕಾಲ. ಇದು ಅಕ್ಷರ ಪರಿಚಯವೇ ಇಲ್ಲದ, ಕೇವಲ ಕಲ್ಲುಗಳನ್ನ ಆಯುಧಗಳಾಗಿ ಬಳಸ್ತಿದ್ದ ಸುದೀರ್ಘವಾದ ಶಿಲಾಯುಗ. ಎರಡನೇದು ಬಹಳ ಕುತೂಹಲಕಾರಿಯಾಗಿದೆ, ಪೂರ್ವಭಾವಿ ಇತಿಹಾಸ ಕಾಲ. ಕರೆಕ್ಟ್. ಈ ಘಟ್ಟದಲ್ಲಿ ಮನುಷ್ಯನಿಗೆ ಬರಹದ ಜ್ಞಾನ ಇತ್ತು. ಅವರು ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ, ಆದರೆ ಆ ಲಿಪಿನ ಇವತ್ತು ನಮ್ಗೆ ಓದೋಕ್ ಸಾಧ್ಯ ಆಗಿಲ್ಲ. ಅಂದ್ರೆ ನಮ್ಮಲ್ಲಿ ಅವರ ಹಾರ್ಡ್ ಡ್ರೈವ್ ಇದೆ, ಆದ್ರೆ ಅದನ್ನ ಓದುವ ಸಾಫ್ಟ್ವೇರ್ ನಮ್ಮ ಬಳಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೋದಾ? ಬಹಳ ಅದ್ಭುತವಾದ ಹೋಲಿಕೆ ಇದು. ಹೌದು, ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಹರಪ್ಪಾ ನಾಗರಿಕತೆ. ಇನ್ನು ಮೂರನೇದು ಇತಿಹಾಸ ಕಾಲ. ಈ ಕಾಲಘಟ್ಟದಲ್ಲಿ ಸ್ಪಷ್ಟವಾದ ಬರಹ ಇದೆ, ಸಾಹಿತ್ಯ ಇದೆ, ಮತ್ತೆ ಅದನ್ನು ನಾವು ಓದಿ ಅರ್ಥೈಸ್ಕೊಳ್ಬಹುದು. ಹಾಗಾದ್ರೆ ಬರಹವೇ ಇಲ್ಲದ ಕೇವಲ ಮೂಳೆ ಮತ್ತೆ ಕಲ್ಲುಗಳ ಮೂಲಕವೇ ನಾವು ಅರ್ಥ ಮಾಡ್ಕೊಳ್ಬೇಕಾದ ಆ ದೀರ್ಘವಾದ ವಿಕಾಸದ ಹಾದಿಯ ಕಡೆಗೊಮ್ಮೆ ಕಣ್ಣಾಯಿಸೋಣ. ಖಂಡಿತ, ಅದೇ ಅಸ್ಲಿ ಕಥೆ. ನಮ್ಮ ದಾಖಲೆಗಳು ಜೀವಿಗಳ ವಿಕಾಸದ ಸರಪಳಿನ ಬಹಳ ತಾರ್ಕಿಕವಾಗಿ ವಿವರಿಸಿವೆ. ನೀರಿನಲ್ಲಿ ಏಕಕೋಶ ಜೀವಿಯಾಗಿ ಶುರುವಾಗಿ, ಆಮೇಲೆ ಮೃದ್ವಂಗಿ, ಮೀನು, ಸರೀಸೃಪ, ಪಕ್ಷಿಗಳು, ಸಸ್ತನಿಗಳು, ವಾನರ, ಮತ್ತೆ ಅಂತಿಮವಾಗಿ 2 ಕಾಲುಗಳ ಮೇಲೆ ನಡೆಯುವ ದ್ವಿಪದಿಗಳಾದೆವು. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಆಧುನಿಕ ಮಾನವನ ದೈಹಿಕ ರಚನೆನ ಹೋಲುವ ಮನುಷ್ಯನ ಉಗಮ ಆಯ್ತು ಅಂತ ವಿಜ್ಞಾನ ಹೇಳುತ್ತೆ. 2 ಕಾಲುಗಳ ಮೇಲೆ ನಡೆಯೋಕೆ ಶುರು ಮಾಡಿದ್ದು ಮಾನವನ ಕೈಗಳನ್ನ ಮುಕ್ತಗೊಳಿಸ್ತು. ಅದೇ ಅವನ ಬುದ್ಧಿಶಕ್ತಿಯ ವಿಕಾಸಕ್ಕೆ ನಾಂದಿ ಆಯಿತು ಅಲ್ವಾ? ಆದ್ರೆ ಆ ಆರಂಭಿಕ ಅಲೆಮಾರಿ ಬದುಕು ಎಷ್ಟು ಕಠಿಣವಾಗಿತ್ತು. ಆ ಆರಂಭಿಕ ಬದುಕನ್ನೇ ಹಳೆ ಶಿಲಾಯುಗ ಅಥವಾ ಪೇಲಿಯೋಲಿಥಿಕ್ ಅಂತ ಕರೀತಾರೆ. ಇದು ಸುಮಾರು 5 ಲಕ್ಷ ವರ್ಷಗಳಿಂದ ಶುರುವಾಗಿ 12,000 ವರ್ಷಗಳವರೆಗೂ ವ್ಯಾಪಿಸಿತ್ತು. 5 ಲಕ್ಷ ವರ್ಷ, ಬಹಳ ದೊಡ್ಡ ಸಮಯ. ಹೌದು. ಈ ಸುದೀರ್ಘ ಕಾಲದಲ್ಲಿ ಮಾನವ ಸಂಪೂರ್ಣ ಅಲೆಮಾರಿ. ಹಣ್ಣು ಹಂಪಲು ಗೆಡ್ಡೆಗೆಣಸುಗಳನ್ನ ಸಂಗ್ರಹಿಸ್ತಾ ಗುಹೆಗಳಲ್ಲಿ ವಾಸಿಸ್ತಿದ್ದ. ಪ್ರಾಣಿಗಳನ್ನ ಬೇಟೆಯಾಡೋಕೆ ಕ್ವಾಡ್ಸೈಟ್ ಅನ್ನೋ ದೊಡ್ಡ ಬೆಣಚುಕಲ್ಲುಗಳಿಂದ ಒರಟ ಆಯುಧಗಳನ್ನ ತಯಾರಿಸ್ತಿದ್ದ. ಆದ್ರೆ ಈ ಯುಗದ ಅತಿ ದೊಡ್ಡ ಮೈಲಿಗಲ್ಲು ಅಂದ್ರೆ ಬೆಂಕಿಯ ನಿಯಂತ್ರಣ. ಹೌದು, ಬೆಂಕಿ ಕೇವಲ ಚಳಿಯಿಂದ ರಕ್ಷಣೆ ಕೊಡಲಿಲ್ಲ, ಅದು ಮನುಷ್ಯನ ಜೈವಿಕ ವಿಕಾಸವನ್ನೇ ವೇಗಗೊಳಿಸ್ತು. ಅಂದ್ರೆ ಹಸಿಮಾಂಸನಾಗೆಯೋಕೆ ಮನುಷ್ಯನಿಗೆ ದೊಡ್ಡ ದವಡೆಗಳು ಮತ್ತೆ ಹೆಚ್ಚಿನ ಶಕ್ತಿ ಬೇಕಿತ್ತು. ಬೆಂಕಿಯಲ್ಲಿ ಬೇಯಿಸಿದ ಆಹಾರ ಜೀರ್ಣಿಸ್ಕೊಳ್ಳೋಕೆ ಸುಲಭ ಆದಾಗ ದವಡೆಗಳು ಚಿಕ್ಕದಾದವು. ಆ ಉಳಿದ ಶಕ್ತಿ ಮನುಷ್ಯನ ಮೆದುಳಿನ ಬೆಳವಣಿಗೆಗೆ ಬಳಕೆಯಾಯಿತು ಅಲ್ವಾ? ಎಕ್ಸಾಕ್ಟ್ಲಿ. ಜೊತೆಗೆ ರಾತ್ರಿ ಹೊತ್ತು ಕಾಡು ಪ್ರಾಣಿಗಳಿಂದ ರಕ್ಷಣೆ ಸಿಕ್ಕಿದ್ರಿಂದ ಮನುಷ್ಯರು ಆ ಬೆಂಕಿಯ ಸುತ್ತ ನೆಮ್ಮದಿಯಾಗಿ ಕೂತು ಸಂವಹನ ನಡೆಸೋಕೆ ಅಂದ್ರೆ ಮಾತ್ನಾಡೋಕೆ ಆರಂಭಿಸಿದರು. ಭಾಷೆ ಮತ್ತೆ ಸಮಾಜದ ಹುಟ್ಟಿಗೆ ಬೆಂಕಿನೇ ಮೊದಲ ಕಾರಣ. ಕರ್ನಾಟಕದ ಹುಣಸಗಿ ಮತ್ತೆ ಬೈಚ್ಬಾಲ್ ನೆಲೆಗಳಲ್ಲಿ ಈ ಕಾಲದ ಕುರುಹುಗಳು ಇಂದಿಗೂ ಸಿಗ್ತವೆ. ಬೆಂಕಿಯ ಹಿಂದಿನ ಈ ಜೈವಿಕ ಬದಲಾವಣೆಯ ವಿಶ್ಲೇಷಣೆ ನಿಜವಾಗ್ಲೂ ಅದ್ಭುತವಾಗಿದೆ. ಇದಾದ ನಂತರ ಇತಿಹಾಸದಲ್ಲಿ ಒಂದು ಕುತೂಹಲಕಾರಿ ಘಟ್ಟ ಬರುತ್ತೆ. ಇಲ್ಲೇ ನೋಡಿ ವಿಷಯ ತುಂಬಾ ರೋಚಕವಾಗೋದು. ಏನದು? ತಂತ್ರಜ್ಞಾನದ ಬದಲಾವಣೆ. ಅಂದ್ರೆ ದೊಡ್ಡ ಕಂಪ್ಯೂಟರ್ಗಳಿಂದ ಸ್ಮಾರ್ಟ್ಫೋನ್ಗಳಿಗೆ ಬಂದಾಗ ವಸ್ತುಗಳು ಚಿಕ್ಕದಾದುವಲ್ವಾ? ಹಾಗೆ ಆಯುಧಗಳ ಸ್ವರೂಪ ಕೂಡ ಬದಲಾಗುತ್ತೆ. ಸುತ್ತಿಗೆಯಿಂದ ಶಸ್ತ್ರಚಿಕಿತ್ಸೆಯ ಚಾಕುವಿನ ಕಡೆಗಿನ ಪಯಣ ಅನ್ನೋ ಹಾಗೆ. ಓಹೋ, ಹೌದು.
ಹಳೆ ಶಿಲಾಯುಗದ ಆ ದೊಡ್ಡ ಬೆಣಚುಕಲ್ಲುಗಳು ಮಧ್ಯಶಿಲಾಯುಗ ಅಥವಾ ಮೆಸೋಲಿಥಿಕ್ಗೆ ಬರುವಾಗ ಅತ್ಯಂತ ಸೂಕ್ಷ್ಮವಾದವು. ಇವುಗಳನ್ನೇ ಸೂಕ್ಷ್ಮ ಶಿಲಾಯುಧಗಳು ಅಥವಾ ಮೈಕ್ರೋಲಿಥ್ಸ್ ಅಂತ ಕರೀತಾರೆ. ಹವಾಮಾನ ಬೆಚ್ಚಗಾದಂತೆ ದೊಡ್ಡ ಪ್ರಾಣಿಗಳಿಗಿಂತ ವೇಗವಾಗಿ ಓಡೋ ಸಣ್ಣ ಪ್ರಾಣಿಗಳ ಸಂಖ್ಯೆ ಜಾಸ್ತಿಯಾಯಿತು. ಅವನ ಬೇಟೆಯಾಡೋಕೆ ದೊಡ್ಡ ಕಲ್ಲುಗಳು ಕೆಲ್ಸಕ್ಕೆ ಬರಲಿಲ್ಲ. ಕರೆಕ್ಟ್. ಹಾಗಾಗಿ ಕಲ್ಲುಗಳನ್ನು ನುಣ್ಣಗೆ ಕೆತ್ತಿ ಮರದ ಹಿಡಿಕೆಗೆ ಕಟ್ಟಿ ಭರ್ಜರಿಯಾಗಿ ಈಟೆಯಾಗಿ ದೂರದಿಂದಲೇ ಎಸೆಯುವ ತಂತ್ರಜ್ಞಾನನ ಮನುಷ್ಯ ಕರಗತ ಮಾಡಿಕೊಂಡ. ದೊಡ್ಡದಾಗಿದ್ದ ಆಯುಧಗಳು ಚಿಕ್ಕದಾದವು ಅಂದ್ರೆ ಮನುಷ್ಯನ ತಾಂತ್ರಿಕ ಕೌಶಲ್ಯ ಹೆಚ್ಚಾಯಿತು ಅಂತ ಅರ್ಥ. ಆದ್ರೆ ಮಧ್ಯಶಿಲಾಯುಗದ ಮಹತ್ವ ಕೇವಲ ಈ ಸೂಕ್ಷ್ಮ ಆಯುಧಗಳಲ್ಲಷ್ಟೇ ಸೀಮಿತ ಆಗಿಲ್ಲ ಅನ್ಸುತ್ತೆ. ಖಂಡಿತ ಇಲ್ಲ. ಇಲ್ಲಿ ಮಾನವನ ಚಿಂತನ ಲಹರಿಯಲ್ಲಿ ಒಂದು ಬೃಹತ್ ಕ್ರಾಂತಿನೇ ಆಯಿತು. ಅದೇ ಪಶುಪಾಲನೆ. ಓ, ಪ್ರಾಣಿಗಳನ್ನ ಸಾಕಲು ಶುರು ಮಾಡಿದ್ದು. ಹೌದು. ಅಲ್ಲಿಯವರೆಗೆ ಕಂಡ ಪ್ರಾಣಿಯನ್ನೆಲ್ಲ ಕೊಂದು ತಿನ್ನುತ್ತಿದ್ದ ಮನುಷ್ಯ ಕೆಲವು ಪ್ರಾಣಿಗಳನ್ನ ಸಾಯಿಸದೆ ಉಳಿಸ್ಕೊಳ್ಳಕ್ಕೆ ನಿರ್ಧರಿಸಿದ. ಬೇಟೆಯಾಡುವಾಗ ಸಿಕ್ಕ ಮರಿಗಳನ್ನ ತಂದು ತುರ್ತುಕಾಲದ ಆಹಾರಕ್ಕಾಗಿ ಕೂಡಿ ಹಾಕಿ ಸಾಕಲು ಶುರು ಮಾಡಿದ. ನಾಯಿ ಮನುಷ್ಯನ ಮೊದಲ ಆಪ್ತ ಗೆಳೆಯ ಆಯಿತು ಅಲ್ವಾ? ಅದು ಅವನಿಗೆ ಬೇಟೆಯಲ್ಲಿ ಸಹಾಯ ಮಾಡ್ತು, ರಾತ್ರಿ ಕಾವಲು ಕಾಯಿತು, ಆಮೇಲೆ ಹಸು, ಕುರಿ, ಮೇಕೆಗಳನ್ನ ಮಾಂಸ ಮತ್ತೆ ಹಾಲಿಗಾಗಿ ಸಾಕತೊಡಗಿದ. ಹೌದು. ಇದು ಕೇವಲ ಪ್ರಾಣಿಗಳನ್ನ ಪಳಗಿಸೋ ಪ್ರಕ್ರಿಯೆ ಆಗಿರಲಿಲ್ಲ. ಭವಿಷ್ಯದ ಬಗ್ಗೆ ಮನುಷ್ಯನಿಗಿದ್ದ ಕಾಳಜಿಯ ಆರಂಭ ಇದು. ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ ಮತ್ತೆ ಮಧ್ಯಪ್ರದೇಶದ ಬಿಂಬೇಟ್ಕಾದ ಗುಹೆಗಳ ಗೋಡೆಗಳ ಮೇಲಿನ ವರ್ಣಚಿತ್ರಗಳಲ್ಲಿ ಈ ಕಾಲದ ಜನರ ಬದುಕಿನ ಚಿತ್ರಣನ ನಾವು ಇಂದಿಗೂ ಸ್ಪಷ್ಟವಾಗಿ ನೋಡಬಹುದು. ಈ ಪ್ರಾಣಿಗಳನ್ನ ಜೊತೆಯಲ್ಲಿಟ್ಕೊಂಡು ಅಲೆದಾಡುತ್ತಿದ್ದ ಮನುಷ್ಯನಿಗೆ ಮುಂದೆ ಒಂದು ದೊಡ್ಡ ಸವಾಲು ಎದುರಾಗಿರಬೇಕು ಅಲ್ವಾ? ಹವಾಮಾನ ಬದಲಾದಂತೆ ಕೇವಲ ಕಾಡಿನ ಹಣ್ಣುಗಳು ಮತ್ತೆ ಬೇಟೆಯ ಮೇಲೆ ಅವಲಂಬಿತ ಆಗೋದು ಕಷ್ಟ ಆಗತೊಡಗಿತು. ಖಂಡಿತ. ಅದೇ ದೊಡ್ಡ ಟರ್ನಿಂಗ್ ಪಾಯಿಂಟ್. ಆಗ ಅವನು ಒಂದೇ ಕಡೆ ನೆಲೆ ನಿಲ್ಲೋ ನಿರ್ಧಾರಕ್ಕೆ ಬರ್ತಾನೆ. ಅದೇ ನವಶಿಲಾಯುಗ ಅಥವಾ ನಿಯೋಲಿಥಿಕ್. ಸುಮಾರು 9,000 ವರ್ಷಗಳ ಹಿಂದಿನ ಈ ಕಾಲದಲ್ಲಿ ಕೃಷಿಯ ಆವಿಷ್ಕಾರ ಆಯಿತು. ನದಿ ತೀರದ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಬೀಜ ಬಿತ್ತಿ ಬೆಳೆ ತೆಗೆಯೋದನ್ನ ಅವನು ಕಲಿತ. ಹೌದು, ಕೃಷಿ ಮನುಷ್ಯನ ಬದುಕನೇ ಬದಲಾಯಿತು. ಆದ್ರೆ ನನಗಿಲ್ಲೊಂದು ಪ್ರಶ್ನೆ ಕಾಡ್ತಿದೆ. ಈ ಕೃಷಿ ಮಾಡೋದು ಮನುಷ್ಯನಿಗೆ ಒಂದ್ ರೀತಿಯ ಬಲೆ ಆಗಿರ್ಲಿಲ್ವಾ? ಅಲೆಮಾರಿ ಆಗಿದ್ದಾಗ ಅವನಿಗಿದ್ದ ಸ್ವಾತಂತ್ರ್ಯ ಕೃಷಿ ಶುರುವಾದ್ಮೇಲೆ ಇರ್ಲಿಲ್ಲ ಅನ್ಸುತ್ತೆ. ನೀವು ಹೇಳೋದು ಒಂದ್ ರೀತಿಯಲ್ಲಿ ಕರೆಕ್ಟ್ ಅಲ್ವಾ? ಬೆಳೆನ ಕಾಯೋಕೆ ಅವನು ಒಂದೇ ಜಾಗದಲ್ಲಿ ಶಾಶ್ವತವಾಗಿ ನಿಲ್ಬೇಕಾಯ್ತು, ಮನೆಗಳನ್ನ ಕಟ್ಕೊಳ್ಬೇಕಾಯ್ತು. ಕೃಷಿ ಅವನಿಗೆ ಸ್ಥಿರತೆ ಕೊಟ್ರೂ ಅವನಿಂದ ಕಠಿಣ ಶ್ರಮ ಬೇಡಿತು. ನೀವೆತ್ತಿದ್ದ ಪ್ರಶ್ನೆ ಇತಿಹಾಸಕಾರರ ನಡುವಿನ ಬಹುದೊಡ್ಡ ಚರ್ಚೆಯ ವಿಷಯ ಇದು. ಕೃಷಿ ಅನ್ನೋದು ಮನುಷ್ಯ ಕಂಡುಕೊಂಡ ಅತ್ಯುತ್ತಮ ಆವಿಷ್ಕಾರವೂ ಹೌದು, ಹಾಗೆಯೇ ಅದೊಂದು ಬಲೆಯೂ ಹೌದು. ಕೃಷಿ ಶುರುವಾದ್ಮೇಲೆ ಮನುಷ್ಯನ ದೈಹಿಕ ಶ್ರಮ 10 ಪಟ್ಟು ಹೆಚ್ಚಾಯಿತು. ಜೊತೆಗೆ ಕಾಯಿಲೆಗರು ಕೂಡ ಶುರುವಾಗಿರ್ಬೇಕು. ಹೌದು. ಒಂದೇ ಕಡೆ ಜನ ದಟ್ಟಣೆಯಿಂದ ಗುಂಪಾಗಿ ವಾಸಿಸಲು ಶುರು ಮಾಡಿದ್ರಿಂದ ಸಾಂಕ್ರಾಮಿಕ ರೋಗಗಳು ಶುರುವಾದವು ಅನ್ನೋದನ್ನ ಈ ನವಶಿಲಾಯುಗದ ಅಸ್ಥಿಪಂಜರಗಳ ಅಧ್ಯಯನ ಸಾಬೀತುಪಡಿಸಿದೆ. ಆದ್ರೂ ಕೃಷಿನ ಅನುಪರಿಡ್ಲಿಲ್ಲ. ಯಾಕಂದ್ರೆ ಕೃಷಿಯಿಂದಾದ ಅತಿದೊಡ್ಡ ಲಾಭ ಅಂದ್ರೆ ಹೆಚ್ಚುವರಿ ಆಹಾರ. ಮನುಷ್ಯ ತನಗೆ ಆ ದಿನಕ್ಕೆ ಬೇಕಾಗುವುದಕ್ಕಿಂತ 10 ಪಟ್ಟು ಹೆಚ್ಚಿನ ಆಹಾರನ ಬೆಳೆಯೋಕೆ ಶಕ್ತನಾಡ. ಕಾಶ್ಮೀರದ ಬುರ್ಜೋಮ್ನಂತಹ ನೆಲದೊಳಗಿನ ಗುಹೆಗಳಲ್ಲಿ ವಾಸಿಸ್ತಿದ್ದ ಮನುಷ್ಯ ಈಗ ನದೀ ತೀರಗಳಲ್ಲಿ ಮಣ್ಣಿನ ಇಟ್ಟಿಗೆಯ ಮನೆಗಳನ್ನ ಕಟ್ಟಿಕೊಂಡ. ಓಹೋ. ಆದ್ರೆ ಈ ಹೆಚ್ಚುವರಿ ಧಾನ್ಯಗಳನ್ನ ಮಳೆಯಿಂದ, ಇಲಿ, ಹೆಗ್ಗಣಗಳಿಂದ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋ ಹೊಸ ಸಮಸ್ಯೆ ಎದುರಾಯಿತು ಅಲ್ವಾ? ಕರೆಕ್ಟ್. ಆ ಸಮಸ್ಯೆಗೆ ಪರಿಹಾರವಾಗಿಯೇ ಮಡಕೆಗಳ ಸೃಷ್ಟಿಯಾಯಿತು. ಈ ವಿಷಯ ಕೇಳಿದಾಗ ನಮ್ಗೆಲ್ಲ ಆಶ್ಚರ್ಯ ಆಗುತ್ತೆ. ನಾವೆಲ್ಲ ಚಕ್ರ ಅಂದ ಕೂಡ್ಲೇ ಎತ್ತಿನ ಗಾಡಿ, ಕಾರು ಅಥವಾ ಸಾರಿಗೆಯ ಬಗ್ಗೆ ಯೋಚಿಸ್ತೀವಿ. ಆದ್ರೆ ನಮ್ಮ ದಾಖಲೆಗಳು ಹೇಳೋ ಅತ್ಯಂತ ಆಸಕ್ತಿದಾಯಕ ಒಳನೋಟ ಅಂದ್ರೆ ವಾಹನಗಳಿಗಿಂತ ಬಹಳ ಮುಂಚೆ ಈ ಧಾನ್ಯಗಳನ್ನ ಶೇಖರಿಸಿಡೋಕೆ, ಮಟಿಕೆಗಳನ್ನ ವೇಗವಾಗಿ ಮತ್ತು ಸುಂದರವಾಗಿ ತಯಾರಿಸೋಕೆ ಚಕ್ರನ ಆವಿಷ್ಕಾರ ಮಾಡಿದ್ರು. ಹೌದು. ಈ ಚಕ್ರದ ಬಳಕೆಯಿಂದ ಕರಕುಶಲ ಕಲೆಗೆ ಒಂದು ದೊಡ್ಡ ವೇಗ ಸಿಕ್ತು. ಜೊತೆಗೆ ತನ್ನ ಕಲ್ಲಿನ ಆಯುಧಗಳನ್ನ ಉಜ್ಜಿ ನಯಗೊಳಿಸಿ ಹೆಚ್ಚು ಹರಿತವಾಗಿ ಮಾಡಿಕೊಂಡ. ಬಳ್ಳಾರಿ ಸಮೀಪದ ಸಂಗಣಕಲ್ಲು, ಬನಹಳ್ಳಿ, ಹಳ್ಳೂರಿನಂತಹ ಸ್ಥಳಗಳು ಈ ನವಶಿಲಾಯುಗದ ಪ್ರಮುಖ ನೆಲೆಗಳಾಗಿದ್ದಿಗೂ ಅಂತ ದಾಖಲೆಗಳಲ್ಲಿದೆ. ಈ ಕೃಷಿ, ಮನೆ, ಮಟ್ಕೆ, ಚಕ್ರ ಇವೆಲ್ಲವೂ ಒಂದಕ್ಕೊಂದು ಬೆಸ್ಕೊಂಡಿರೋ ಸರಪಳಿಯ ಕೊಂಡಿಗಳಂತೆ ಕಾಣಿಸ್ತಿದೆಯಲ್ವಾ? ನಿಖರವಾಗಿ ಹೇಳಿದ್ರಿ. ಇದೊಂದು ಸ್ಪಷ್ಟವಾದ ಸರಪಳಿ ಕ್ರಿಯೆ, ಚೈನ್ ರಿಯಾಕ್ಷನ್ ಅನ್ಬೋದು. ಕೃಷಿಯಿಂದ ಸ್ಥಾಯಿ ಜೀವನ, ಸ್ಥಾಯಿ ಜೀವನದಿಂದ ಹೆಚ್ಚುವರಿ ಆಹಾರ,
ಅದನ್ನ ಉಳಿಸ್ಕೊಳ್ಳೋಕೆ ಮಟ್ಕೆ ಮತ್ತು ಚಕ್ರ. ಹಾಗಾದ್ರೆ ಇದರ ಅರ್ಥ ಏನು? ಇದರಿಂದ ಮುಂದೇನಾಯ್ತು? ಇಲ್ಲೇನಾಯ್ತಂದ್ರೆ, ಎಲ್ಲರ ಬಳಿಯೂ ತಮಗೆ ಬೇಕಿರುವುದಕ್ಕಿಂತ ಹೆಚ್ಚಿನ ಧಾನ್ಯ ಅಥವಾ ವಸ್ತುಗಳು ಇದ್ದಾಗ ಸ್ವಾಭಾವಿಕವಾಗಿಯೇ ವಿನಿಮಯ ಅಥವಾ ವ್ಯಾಪಾರ ಶುರುವಾಯಿತು. ಅಂದ್ರೆ ಒಬ್ಬನ ಬಳಿ ಗೋಧಿ ಹೆಚ್ಚಿದ್ರೆ ಅವನು ಅದನ್ನು ಕೊಟ್ಟು ಇನ್ನೊಬ್ಬಯಿಂದ ಮಡಕೆನ ಪಡಿತಿದ್ದ. ಬಾರ್ಟರ್ ಸಿಸ್ಟಮ್. ಹೌದು. ಹೀಗೆ ಹಳ್ಳಿಗಳು ಬೆಳೆದು ಪಟ್ಟಣಗಳಾದವು. ಆದರೆ ಕೇವಲ ಕಲ್ಲಿನ ಉಪಕರಣಗಳನ್ನು ಇಟ್ಕೊಂಡು ಈ ಬೃಹತ್ ಬೆಳವಣಿಗೆನ ನಿಭಾಯಿಸೋದು ಅಸಾಧ್ಯ ಆಗಿತ್ತು. ಯಾಕಂದ್ರೆ ಕಲ್ಲಿನ ಕೊಡಲಿಗಳಿಂದ ದಟ್ಟವಾದ ನದಿ ಬಯಲಿನ ಕಾಡುಗಳನ್ನ ಕಡಿದು ಕೃಷಿ ಭೂಮಿ ವಿಸ್ತರಿಸೋಕೆ ತಿಂಗಳುಗಳೇ ಬೇಕಾಗ್ತಿತ್ತು ಅಲ್ವಾ? ಕರೆಕ್ಟ್. ಇಲ್ಲಿಗೆ ಮಾನವ ಇತಿಹಾಸದ ಗೇಮ್ ಚೇಂಜರ್ ಅಂದ್ರೆ ಲೋಹಗಳ ಯುಗ ಪ್ರವೇಶಿಸುತ್ತೆ. ಕಲ್ಲಿನಿಂದ ಲೋಹದ ಕಡೆಗಿನ ಆ ಪಯಣ ಮಾನವನ ಇತಿಹಾಸನ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತು. ಮನುಷ್ಯ ಮೊದಲು ಬಳಸಿದ ಲೋಹ ತಾಮ್ರ ಅಥವಾ ಕಾಪರ್. ಹೌದು. ಆದರೆ ತಾಮ್ರ ಬಹಳ ಮೃದುವಾದ ಲೋಹ. ಮರ ಕಡಿಯೋಕೆ ಅಥವಾ ಗಟ್ಟಿಯಾದ ಮಣ್ಣನ್ನ ಅಗಿಯೋಕೆ ಅದು ಅಷ್ಟು ಸಮರ್ಥ ಆಗಿರಲಿಲ್ಲ. ಆಗ ಮನುಷ್ಯ ತನ್ನ ಬುದ್ಧಿವಂತಿಕೆ ಬಳಸಿ ತಾಮ್ರಕ್ಕೆ ತವರ ಅಂದ್ರೆ ಟಿನ್ ಅನ್ನೋ ಮತ್ತೊಂದು ಲೋಹನ ಬೆರೆಸಿದ್ದಲ್ವಾ? ಇದ್ರಿಂದ ಕಂಚು ಅಥವಾ ಬ್ರಾನ್ಸ್ ಅನ್ನೋ ಅತ್ಯಂತ ಗಡುಸಾದ ಮಿಶ್ರಲೋಹ ಸೃಷ್ಟಿಯಾಯಿತು. ಹೌದು. ಇದು ತಂತ್ರಜ್ಞಾನದ ಬಹುದೊಡ್ಡ ಮುನ್ನಡೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಅಂದ್ರೆ ತಾಮ್ರ ಎಲ್ಲೆಂದರಲ್ಲೂ ಸಿಕ್ತಿತ್ತು. ಆದ್ರೆ ತವರ ಬಹಳ ಅಪರೂಪದ ಲೋಹ ಆಗಿತ್ತು. ತವರನ್ನ ಹುಡುಕೊಂಡು ಮನುಷ್ಯ 100 ಮೈಲುಗಳಷ್ಟು ದೂರ ಪ್ರಯಾಣ ಮಾಡಬೇಕಾಯಿತು. ಹೌದು. ಇದು ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳನ್ನು ಸೃಷ್ಟಿಸಿತು. ಬೇರೆ ಬೇರೆ ಸಂಸ್ಕೃತಿಗಳ ಜನರ ನಡುವೆ ಸಂಪರ್ಕ ಬೆಳೆಯೋಕೆ ಇದೇ ಕಾರಣ ಆಯಿತು. ಈ ಕಂಚಿನ ಉಪಕರಣಗಳ ಬಲದಿಂದಲೇ ವಾಯವ್ಯ ಭಾರತದ ಸಿಂಧೂ ಕಣಿವೆಯಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ನಗರಗಳು ತಲೆ ಎತ್ತದವು. ನೀವು ಹೇಳಿದ್ದ ವ್ಯಾಪಾರ ಮಾರ್ಗಗಳ ಸೃಷ್ಟಿಯ ವಿಶ್ಲೇಷಣೆ ಅತ್ಯಂತ ನಿಖರವಾಗಿದೆ. ಕಂಚಿನ ಬಳಕೆಯಿಂದ ಕೃಷಿ ಭೂಮಿ ವಿಸ್ತಾರ ಆಯಿತು, ವ್ಯಾಪಾರ ಭರ್ಜರಿಯಾಗಿ ಬೆಳೆಯಿತು. ಆದರೆ ಕಂಚು ತಯಾರಿಸೋದು ದುಬಾರಿಯಾಗಿತ್ತು ಮತ್ತೆ ಎಲ್ಲರಿಗೂ ಕೈಗೆಟುಕುತ್ತಿರಲಿಲ್ಲ. ಸುಮಾರು 3500 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಬದಲಾವಣೆಯಾಯಿತು. ಅದೇ ಕಬ್ಬಿಣದ ಆಗಮನ. ಐರನ್ ಏಜ್. ತಾಮ್ರ ಮತ್ತೆ ಕಂಚಿಗಿಂತ ಕಬ್ಬಿಣ 100 ಪಟ್ಟು ಗಡುಸಾದ ಲೋಹ ಮತ್ತೆ ಭೂಮಿಯಲ್ಲಿ ವಿಪುಲವಾಗಿ ಸಿಗುವಂಥದ್ದು. ಖಂಡಿತ. ಇದೇ ಕಾಲದಲ್ಲೇ ದಕ್ಷಿಣ ಭಾರತದಲ್ಲಿ ಬೃಹತ್ ಶಿಲಾ ಸಂಸ್ಕೃತಿ ಅಥವಾ ಮೆಗಾಲಿಥಿಕ್ ಕಲ್ಚರ್ ಅನ್ನೋ ವಿಶೇಷವಾದ ಪದ್ಧತಿ ಇತ್ತು. ಸತ್ತವರನ್ನ ಹೂಳುವಾಗ ಗೋರಿಗಳ ಮೇಲೆ ಬೃಹದಾಕಾರದ ಕಲ್ಲುಗಳನ್ನ ವೃತ್ತಾಕಾರವಾಗಿ ಜೋಡಿಸಿಡುವ ಪದ್ಧತಿ ಇದು. ಹೌದು. ಅಷ್ಟು ದೊಡ್ಡ ಕಲ್ಲುಗಳನ್ನ ಕತ್ತರಿಸಿ ತರೋಕೆ ಕಬ್ಬಿಣದ ಆಯುಧಗಳಿಲ್ಲದೆ ಖಂಡಿತ ಸಾಧ್ಯ ಇರ್ಲಿಲ್ಲ ಅಲ್ವಾ? ಇರ್ಲೇ ಇಲ್ಲ. ಕಬ್ಬಿಣದ ಆಗಮನ ಮಾನವ ಸಮಾಜದ ಸ್ವರೂಪವನ್ನೇ ಬುಡಮೇಲು ಮಾಡ್ತು ಅಂತ ಹೇಳ್ಬೋದು. ಹೌದು. ಕಬ್ಬಿಣದ ನೇಗಿಲುಗಳು ಬಂದಾಗ ಆ ಗಂಗಾ ನದಿ ಬಯಲಿನಂತಹ ಅತ್ಯಂತ ಕಠಿಣವಾದ ಆದ್ರೆ ಅತಿ ಹೆಚ್ಚು ಫಲವತ್ತಾದ ಮಣ್ಣನ್ನ ಆಳವಾಗಿ ಉತ್ತು ಕೃಷಿ ಮಾಡೋದು ಸಾಧ್ಯ ಆಯಿತು. ಮಣ್ಣನ್ನ ಆಳವಾಗಿ ಉತ್ತಿದ್ದರಿಂದ ಬೆಳೆಗಳ ಇಳುವರಿ 16 ಪಟ್ಟು ಹೆಚ್ಚಾಯಿತು. ಕಬ್ಬಿಣದ ಉಳಿಗಳು, ಸುತ್ತಿಗೆಗಳು ಕರಕುಶಲ ಉತ್ಪಾದನೆಯನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸ್ತು. ಇದರಿಂದ ಅಪಾರ ಪ್ರಮಾಣದ ಸಂಪತ್ತು ಸೃಷ್ಟಿಯಾಯಿತು. ಈಗ ಇಷ್ಟು ದೊಡ್ಡ ಮಟ್ಟದ ಸಂಪತ್ತು ಮತ್ತೆ ಹೆಚ್ಚುವರಿ ಧಾನ್ಯನ ಕಾಯೋಕೆ ಮತ್ತೆ ನಿರ್ವಹಿಸೋಕೆ ಒಂದು ಪ್ರತ್ಯೇಕ ವರ್ಗನೇ ಸೃಷ್ಟಿಯಾಯಿತು ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಇದೇ ಅಧಿಕಾರದ ಪಿರಮಿಡಿಗೆ ಕಾರಣ ಆಯಿತು. ಅಂದ್ರೆ ಈ ಪಿರಮಿಡ್ನ ತಳಭಾಗದಲ್ಲಿ ಕಠಿಣ ಶ್ರಮ ಪಡುವ ರೈತರಿದ್ರು, ಅವರ ಮೇಲೆ ವ್ಯಾಪಾರಿಗಳು, ಆಡಳಿತಗಾರರು, ಈ ಸಂಪತ್ತನ್ನ ಕಾಯುವ ಸೈನಿಕರು, ಮತ್ತೆ ಎಲ್ಲಕ್ಕಿಂತ ತುದಿಯಲ್ಲಿ ಈ ಸಂಪೂರ್ಣ ವ್ಯವಸ್ಥೆನ ನಿಯಂತ್ರಿಸುವ ರಾಜ ಇದ್ದ. ಹೌದು. ಈ ಪ್ರಕ್ರಿಯೆಯಿಂದಾಗಿ ಸುಮಾರು 2600 ವರ್ಷಗಳ ಹಿಂದೆ ಉತ್ತರ ಭಾರತದಲ್ಲಿ ನಂದ ಮತ್ತೆ ಮೌರ್ಯರಂತಹ ಬೃಹತ್ ಸಾಮ್ರಾಜ್ಯಗಳು ಸ್ಥಾಪನೆ ಆದವು. ಈ ಪಿರಮಿಡ್ನ ಬೆಳವಣಿಗೆನ ಗಮನಿಸಿದರೆ ಇತಿಹಾಸದ ಅತೀ ದೊಡ್ಡ ತಿರುವು ಅರ್ಥ ಆಗುತ್ತೆ. ಬೃಹತ್ ಸಾಮ್ರಾಜ್ಯಗಳು ಸ್ಥಾಪನೆ ಆದವು, ಸೈನಿಕರಿದ್ರು, ರಾಜನಿದ್ದ, ಎಲ್ಲ ಸರಿ. ಆದ್ರೆ ಈ ಬೃಹತ್ ಸಾಮ್ರಾಜ್ಯದ ವ್ಯಾಪಾರ, ಲಕ್ಷಾಂತರ ಜನರ ತೆರಿಗೆಯ ಲೆಕ್ಕಾಚಾರ ಮತ್ತೆ ಕಾನೂನುಗಳನ್ನ ಕೇವಲ ಮನುಷ್ಯನ ಮೆದುಳಿನಲ್ಲಿ ನೆನಪಿಟ್ಟುಕೊಡಕ್ ಸಾಧ್ಯ ಇರ್ಲಿಲ್ವಾ? ಖಂಡಿತ ಇಲ್ಲ. ಇಲ್ಲೇ ಮನುಷ್ಯನ ಸಹಜ ಸ್ಮರಣೆ ಶಕ್ತಿ ಸೋಲನೊಪ್ಕೊಂತು. ಆಗ್ಲೇ ಆಡಳಿತಕ್ಕಾಗಿ ತೆರಿಗೆಯ ಲೆಕ್ಕ ಇಡೋಕೆ ಬರಹ ಅಥವಾ ಲಿಪಿಯ ಅಗತ್ಯ ಸೃಷ್ಟಿಯಾಯಿತು. ಇದು ಇತಿಹಾಸದ ಬಹುದೊಡ್ಡ ವಿಪರ್ಯಾಸ ಅಲ್ವಾ? ಬರಹ ಹುಟ್ಟಿದ್ದು ಕವಿತೆಗಳನ್ನ ಅಥವಾ ಕಾವ್ಯನ ಬರೆಯೋದಕ್ಕಲ್ಲ, ಬದಲಾಗಿ ತೆರಿಗೆಯ ಲೆಕ್ಕ ಇಡೋಕೆ.
ಹೌದು, ಬಹಳ ರೋಚಕವಾದ ವಿಷಯ ಇದು. ಆ ಲೆಕ್ಕಾಚಾರದ ಬರಹದಿಂದ ಸಾಹಿತ್ಯ ಸೃಷ್ಟಿಯಾಯಿತು, ಮತ್ತೆ ಅಲ್ಲಿಂದಲೇ ನಮಗೆ ಇವತ್ತು ಸ್ಪಷ್ಟವಾಗಿ ಓದೋಕೆ ಸಿಗುವ ಇತಿಹಾಸ ಕಾಲ ಶುರುವಾಯಿತು. ಎಂತಹ ಅದ್ಭುತವಾದ ಪ್ರಯಾಣ ಇದು! ಆ ಬೆಂಕಿ ಮತ್ತೆ ಕಲ್ಲಿನಿಂದ ಶುರುವಾದ ಆ ಹೋರಾಟ, ಕೃಷಿಯ ಮೂಲಕ ನೆಲೆನಿಂತು, ಲೋಹಗಳ ಮೂಲಕ ವ್ಯಾಪಾರ ಬೆಳೆಸಿ, ಅಂತಿಮವಾಗಿ ಸಾಮ್ರಾಜ್ಯಗಳನ್ನ ಕಟ್ಟಿ, ಆ ಸಾಮ್ರಾಜ್ಯದ ಲೆಕ್ಕ ಇಡೋಕೆ ಅಕ್ಷರಗಳನ್ನ ಸೃಷ್ಟಿಸುವವರೆಗೂ ಬಂದು ನಿಂತಿತು. ಕೇವಲ ಬದುಕಿ ಉಳಿಯುವ ಒಂದು ಹೋರಾಟವೇ ನಾಗರಿಕತೆಯಾಗಿ, ಆಮೇಲೆ ಇತಿಹಾಸವಾಗಿ ಬದಲಾದ ಈ ಪಯಣ ನಿಜಕ್ಕೂ ಬೆರಗುಗೊಳಿಸುವಂತಿದೆ. ಖಂಡಿತ. ಇಲ್ಲಿ ನಾವು ಗ್ರಹಿಸಬೇಕಾದ ಅಂತಿಮ ಒಳನೋಟ ಏನಪ್ಪಾ ಅಂದ್ರೆ, ನಮ್ಮ ಪೂರ್ವಜರು ಕೇವಲ ತಮ್ಮ ಉಳಿವಿಗಾಗಿ, ತಮ್ಮ ದೈನಂದಿನ ಹೊಟ್ಟೆಪಾಡಿಗಾಗಿ ನಿರ್ಮಿಸಿದ ಚಿಕ್ಕ ಆಯುಧಗಳು, ಚಕ್ರಗಳು ಮತ್ತೆ ಕೃಷಿ ಪದ್ಧತಿಗಳೇ ಮುಂದೆ ಬೃಹತ್ ನಾಗರಿಕತೆಗಳನ್ನು ಬೆಳೆಸಿದುವು. ಹೌದು, ಅಂದು ಅವರು ಬದುಕಿಗಾಗಿ, ತಮ್ಮ ಅಸ್ತಿತ್ವಕ್ಕಾಗಿ ನಡೆಸಿದ ಆ ಕಠಿಣ ಹೋರಾಟವೇ ಇವತ್ತು ನಾವು ಹೆಮ್ಮೆಯಿಂದ ಓದ್ತಿರುವ ಇತಿಹಾಸನ ಸೃಷ್ಟಿಸಿದೆ. ಪ್ರತಿಯೊಂದು ತಂತ್ರಜ್ಞಾನವೂ, ಅದು ಕಲ್ಲಿನ ಚಾಕು ಇರಬಹುದು ಅಥವಾ ಕಬ್ಬಿಣದ ನೇಗಿಲು ಇರಬಹುದು, ಅದು ಕೇವಲ ಕೆಲ್ಸನ ಸುಲಭ ಮಾಡಲಿಲ್ಲ. ಬದಲಾಗಿ ಇಡೀ ಸಮಾಜದ ಚಿಂತನೆನ, ಸಂಬಂಧಗಳನ್ನ ಮತ್ತೆ ಅಧಿಕಾರದ ವಿನ್ಯಾಸನ ಬದಲಾಯಿಸಿತು. ಅತ್ಯಂತ ನಿಖರವಾದ ವಿಶ್ಲೇಷಣೆ. ಅಲೆಮಾರಿಯಿಂದ ಸಾಮ್ರಾಜ್ಯದವರೆಗಿನ ಈ ಸುದೀರ್ಘ ಪಯಣನ ನೋಡ್ದಾಗ ನನ್ಗೊಂದು ತಾತ್ವಿಕ ಯೋಚನೆ ಬರ್ತಿದೆ, ಮತ್ತೆ ಇದು ನಮ್ಮ ಕೇಳುಗರನ್ನ ಖಂಡಿತವಾಗಿಯೂ ಚಿಂತನೆಗೆ ಹಚ್ಚುತ್ತೆ ಅನ್ಸುತ್ತೆ. ಏನದು ಯೋಚನೆ? ಅಂದು ಕಲ್ಲು, ಮಡಕೆ ಮತ್ತೆ ಲೋಹಗಳು ನಮ್ಮ ಇತಿಹಾಸನ ಭೌತಿಕವಾಗಿ ಹಿಡಿದಿಟ್ಕೊಂಡಿದ್ವಲ್ವಾ? ಆದ್ರೆ ಇವತ್ತು ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ. ನಮ್ಮ ದಿನನಿತ್ಯದ ಎಲ್ಲಾ ಮಾಹಿತಿಗಳು, ನಮ್ಮ ಬರಹಗಳು, ಫೋಟೋಗಳು, ನಮ್ಮ ಬದುಕಿನ ಬಹುಪಾಲು ನೆನಪುಗಳು ಕೇವಲ ಇಂಟರ್ನೆಟ್ನ ಕ್ಲೌಡ್ನಲ್ಲಿ ಅಥವಾ ಹಾರ್ಡ್ ಡ್ರೈವ್ಗಳಲ್ಲಿ ಅಡಗಿವೆ. ಹೌದು, ಎಲ್ಲವೂ ಡಿಜಿಟಲ್ ಡೇಟಾ. ಇನ್ನು 10,000 ವರ್ಷಗಳ ನಂತರ ಭವಿಷ್ಯದ ಯಾವನೋ ಒಬ್ಬ ಪುರಾತತ್ವಶಾಸ್ತ್ರಜ್ಞ ಈ ಭೂಮಿನ ಅಗಿದಾಗ ನಮ್ಮ ಈ ಕಾಲದ ಬಗ್ಗೆ ಹೇಳೋಕೆ ಯಾವ ಭೌತಿಕ ವಸ್ತುಗಳು ಅವನಿಗೆ ಸಿಗ್ಬಹುದು? ಒಳ್ಳೆ ಪ್ರಶ್ನೆ. ಮಣ್ಣಲ್ಲಿ ಕರಗದ ಪ್ಲಾಸ್ಟಿಕ್ ರಾಶಿಗಳು ಸಿಗುತ್ತಾ? ತುಕ್ಕು ಹಿಡಿದ ಸರ್ವರ್ಗಳು ಅಥವಾ ಕೆಲ್ಸ ಮಾಡದ ಮೊಬೈಲ್ ಫೋನ್ಗಳು ಸಿಗುತ್ತಾ? ನಮ್ಮ ಈ ಕಾಲದ ಇತಿಹಾಸನ ಭವಿಷ್ಯದ ಜನ ಹೇಗೆ ಅರ್ಥೈಸ್ಕೊಳ್ಬಹುದು? ಇದು ನಮ್ಮ ಬಗ್ಗೆ ನಾವು ಕೇಳಿಕೊಳ್ಬೇಕಾದ ಬಹುದೊಡ್ಡ ಪ್ರಶ್ನೆ. ಈ ಪ್ರಶ್ನೆ ಬಗ್ಗೆ ಯೋಚಿಸ್ತಾ ಇರಿ. ಜ್ಞಾನದ ಈ ಹಸಿವನ್ನ ಹೀಗೆಯೇ ಜೀವಂತವಾಗಿ ಇಡಿ. ಮುಂಬರುವ ಮತ್ತೊಂದು ಆಸಕ್ತಿದಾಯಕ ಆಳವಾದ ಅಧ್ಯಯನದಲ್ಲಿ ನಾವು ಮತ್ತೆ ಸಿಗೋಣ.